ಸ್ವಲ್ಪ ಜನ ಸಕ್ಸಸ್ ಆಗಿರ್ತಾರೆ, ಸ್ವಲ್ಪ ಜನ ಫೈಲ್ಯೂರ್ ಆಗಿರ್ತಾರೆ. ಸ್ವಲ್ಪ ಜನ ಒಂದು ಕೆಲಸದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಅವ್ರಿಗೆ ಆ ಕೆಲಸದಲ್ಲಿ ಅನುಭವ ಇರ್ತೈತೆ. ಪ್ರತಿಯೊಬ್ಬನು ಯಾವುದೇ ಒಂದು ಕೆಲಸಕ್ಕೆ ಹೋಗಲಿ, ಯಾಕೆ ಈ ಬಟಾಣಿ ಐತೆ, ಈ ಪೇಪರಲ್ಲಿ ಈ ಬಟಾಣಿ ಐತೆ, ಒಂದು ನಿಮಿಷ. ಈ ಬಟಾಣಿ ಮಾರಕ್ಕೆ ಹೋಗ್ಬೇಕಂದ್ರೂ ಸಹ ಅವನಿಗೆ ಅನುಭವ ಇರಬೇಕು. ಹೆಂಗೆ ಏನು ಅನ್ನೋದು ಅನುಭವ ಇರಬೇಕು, ತಾಳ್ಮೆನೂ ಇರಬೇಕು. ಆವಾಗಲೇ ಅವನು ಜೀವನದಲ್ಲಿ ಸಕ್ಸಸ್ ಆಗ್ತಾಯಿದ್ದಾನೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ತಾಳ್ಮೆ ಅನ್ನೋದು ತುಂಬ ಮುಖ್ಯನೇ. ನನ್ನ ಜೀವನದಲ್ಲಿ ನಾನು ಎಷ್ಟನ್ನೋ ನೋಡಿ ಬಂದಿದ್ದೀನಿ. ನಾನು ಈ ವಯಸ್ಸಿಗೆ ನೀನೇನಾದರೂ ಒಂದು ಕೆಲಸ ಮಾಡ್ತೀಯಾ, ನಾನು ಈ ಕೆಲಸ ಮಾಡ್ತೀನಿ ಅಂತ ನೀನು ಯಾರಿಗಾದ್ರೂ ಹೇಳಿದೆ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ನಾನಿದ್ದೀನಿ ನೀನು ಮಾಡೋ ಅಂತಾರೆ. ಯಾವನೂ ನಾಳೆ ನಿನ್ನ ಮುಂದೆ ಬಂದ್ಬಿಟ್ಟು ಸಪೋರ್ಟ್ ಮಾಡಲ್ಲ. ಸುಮ್ಮನೆ ಹೇಳ್ಬೋದು, ಯಾಕಂದರೆ ನೀನು ನಮಗೊಂದು ಕೆಲಸ ಮಾಡಬೇಕಂದ್ರೆ ಅದ್ರಲ್ಲಿ ಅನುಭವ ಇರಬೇಕು. ಯಾವನೋ ಒಬ್ಬನು ಕುರಿ ವ್ಯಾಪಾರ ಮಾಡ್ತಾನೆ ಅಂದ್ಬಿಟ್ಟು ನಾನು ಕುರಿ ವ್ಯಾಪಾರ ಮಾಡೋಕ್ಕೆ ಹೋದರೆ ನಾನು ಕುರಿಯಾಗಿ ಹೋಗ್ತೀನಿ. ಯಾಕಂದರೆ ಆ ಕುರಿ ಏನು ರೇಟ್ ತೆಗಿಬೇಕು, ಏನು ರೇಟ್ ಮಾರಬೇಕು, ಆ ಕುರಿ ಹೆಂಗೆ ಯಾವ ಥರ ಉರುಳಿ ತಿನ್ನಿಸಿ ನೀರು ಕುಡಿಸಿದ್ದಾರೆ ಒಂದು ದಪ್ಪ ಬರೋದಕ್ಕೆ ಎಲ್ಲ ಒಂದು ವ್ಯತ್ಯಾಸ ಆಗ್ತೈತೆ. ನಾನು ಬಟಾಣಿಗೆ ಉದಾಹರಣೆ ಹೇಳಿದೆ, ಕುರಿಗೆ ಉದಾಹರಣೆ ಹೇಳಿದೆ. ಜೀವನದಲ್ಲಿ ನಾವು ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ನಾವು ಮುಂದೆ ಬರಬೇಕಂದ್ರೆ ತುಂಬ ಕಷ್ಟ ಐತೆ. ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗೋದು ತುಂಬಾ ಸುಲಭ. ಒಬ್ಬನು ಕೂಲಿ ಮಾಡೋವನ ಮಗ ರೋಡಲ್ಲಿ ಚಪ್ಪಲಿ ಹೊಲಿತಾ ನೋಡು, ಅವನ ಮಗ ಡಾಕ್ಟ್ರ್ ಆಗೋದು ತುಂಬ ದೊಡ್ಡ ವಿಷಯ. ಯಾಕಂದರೆ ಡಾಕ್ಟ್ರ್ ಮಗನಿಗೆ ಡಾಕ್ಟ್ರ್ ಆಗೋದು ಅನ್ನೋದು ತುಂಬ ಸುಲಭವಾದ ವಿಷಯ. ಯಾಕಂದರೆ ಅವರಪ್ಪ ಡಾಕ್ಟ್ರ್ ಆಗಿದ್ದಾನೆ. ಈ ರೂಟಲ್ಲಿ ಬಾ ಹಿಂಗೆ ಬಾ ಅಂತ ಸ್ಕೆಚ್ ಹಾಕ್ಕೊಡ್ತಾನೆ. ಹೈವೇ ರೋಡಲ್ಲಿ ಹೋಗೋ ಥರ ಒಂದು ಮ್ಯಾಪ್ ಹಾಕ್ಕೊಡ್ತಾನೆ. ಅವನು ಸಲ್ಲಂತ ಹೋಗ್ತಾನೆ. ಆದರೆ ಚಪ್ಪಲಿ ಹೊಲಿಯೋನ ಮಗ, ಒಂದು ಕೂಲಿ ಕಾರ್ಮಿಕನ ಮಗ ಡಾಕ್ಟ್ರ್ ಆಗೋದಂದರೆ, ಯಾಕಂದರೆ ಅವರ ಅಪ್ಪನೇ ಬಡ. ಅವನ ಮಗ ಬಂದ್ಬಿಟ್ಟು ಯಾವ ಥರ ಓದಬೇಕು ಏನಂತ ಅವ್ನಿಗೆ ಗೊತ್ತಿರಲ್ಲ. ಬಟ್ ಆದ್ರೂ ಅವನು ಓದಬೇಕು, ಅವನ ಪಾದಗಳಿಗೆ ನಮಸ್ಕಾರ ಮಾಡಬೇಕು. ಅವನೊಬ್ಬರೇ ಅಲ್ಲ, ಡಾಕ್ಟ್ರ್ ಮಗನೇ ಅವನೊಬ್ಬರೇ ಅಲ್ಲ. ಎಷ್ಟೋ ಜನ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಕಲೆಕ್ಟರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ. ಅವರು ಮುಂದೆ ಬಂದರೆ ಅವ್ರಿಗೆ ನಾವು ಸಲಾ ಮಾಡಿಬೇಕು. ಒಬ್ಬರ ತಂದೆ ಬಾಲವನ್ನು ಹಿಡ್ಕೊಂಡು ಮುಂದೆ ಬರ್ತಾರಲ್ಲ, ಅವನಿಗೆ ಸಲಾಂ ಮಾಡೋ ಅವಶ್ಯಕತೆ ಇಲ್ಲ ನಾವು. ಯಾಕಂದರೆ ಅವ್ರ ತಂದೆ ಬಾಲವನ್ನು ಹಿಡ್ಕೊಂಡು ಅವಳಿಗೊಂದು ಸಪೋರ್ಟ್ ಇರ್ತೈತೆ. ನಾನು ಇವಾಗ ಈ ಥರ ಗೋಡೆಯಿಂದ ನಿಂತ್ಕೊಂಡಿದ್ದೀನಿ ಅಂದರೆ ನನಗೆ ಗೋಡೆ ಸಪೋರ್ಟ್ ಐತೆ. ಗೋಡೆ ಇಲ್ಲ ನನ್ನ ಹಿಂದ್ಗಡೆ. ನಾನು ಬರೀ ಹಿಂಗೆ ನಿಂತ್ಕೊಂಡಿದ್ದೀನಿ, ಒಂದು ಬಾವಿ ಹಿಂದ್ಗಡೆ ನಿಂತ್ಕೊಂಡಿದ್ದೀನಿ ಅಂದರೆ ನನಗೆ ಭಯ ಆಗ್ತದೆ. ಈ ಬಾವಿ ಹಿಂದ್ಗಡೆ ನಿಂತ್ಕೊಂಡಿದ್ದು ಬಿದ್ದೋಗ್ಬಿಡ್ತೀನಪ್ಪ ಅಂತ. ಅದೇ ಒಂದು ಬಡ ಬಂದ್ಬಿಟ್ಟು ಒಂದು ಕೂಲಿನಲ್ಲಿ ಮಾಡೋವನು, ಅವ್ನಿಗೆ ಭಯ ಆಗ್ತೈತೆ. ಒಂದು 10,000 ರೂಪಾಯಿ ಏನದ್ರಲ್ಲಿ ಒಂದು ಕೆಲಸ ಮಾಡಿ ಲಾಸ್ ಆಗಿಬಿಟ್ರೆ ತುಂಬ ಕಷ್ಟ ಐತೆ. 10,000ನ ತೀರ್ಸೋದು ಯಾವ ರೀತಿ ಅಂತ ನಿಜ ಹೇಳ್ತೀನಿ. ಇದೊಂದು 2025 3ನೇ ತಿಂಗಳು 23ನೇ ತಾರೀಕು. ಇದನ್ನೆಲ್ಲ ಯಾಕಲ್ಲ ಹೇಳ್ತೀನಿ ಅಂದರೆ, ನಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ. ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗಿ ಒಂದು 10,000 ರೂಪಾಯಿ ಏನಾದರೂ ಕಳ್ಕೊಂಬಿಟ್ರೆ ನಮಗೆ ತುಂಬ ಭಯ ಆಗ್ತೈತೆ. ಯಾಕಂದರೆ ನಿಜ ಹೇಳ್ತೀನಿ, ಒಂದು ಬರೀ 10,000 ರೂಪಾಯಿ ಸಾಲ ತೀರಿಸ್ಬೇಕಂದ್ರೆ ನನ್ನಿಂದ ಆಗ್ತಾಯಿಲ್ಲ. ಎಷ್ಟೋ ಖರ್ಚು ಮಾಡ್ತೀನಿ, ನನ್ನಿಂದ ಆಗ್ತಾಯಿಲ್ಲ. ಯಾಕಂದರೆ ನಾವು ಒಂದು 10,000 ರೂಪಾಯಿನ ಒಬ್ರಿಗೆ ತಗೊಳ್ತೀವಿ. ಯಾಕಂದರೆ ಒಂದು 10,000 ರೂಪಾಯಿನ ಒಂದು ಎತ್ತರ ತೀರಿಸಿಡ್ಬೇಕಂದ್ರೆ ಎಷ್ಟು ಚೆಕ್ ಪೋಸ್ಟ್ಗಳನ್ನ ದಾಟ ಹೋಗಬೇಕು. ಆ 10,000 ಮಕ್ಕಳ ಫೀಸು, ಮಕ್ಕಳಿಗೆ ಹಾಸ್ಪಿಟ್ಲ್ಸ್ ಬಿಲ್ಲು, ಮನೆ ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು, ಅಮ್ಮನವ್ರಿಗೆ ಮೈಗೆ ಹುಷಾರಿಲ್ದಿದ್ರೆ ಅವ್ರಿಗೆ ನಮಗೆ ಬಟ್ಟೆಗಳು, ಮಕ್ಕಳ ಬಟ್ಟೆಗಳು, ಹೆಂಡತಿಗಳ ಬಟ್ಟೆಗಳು, ಎಕ್ಸೆಟ್ರಾ ಎಷ್ಟೋ ಐತೆ. ಉಪ್ಪು, ಮೆಣಸಿನಕಾಯಿ ಈ ಥರ ಹೋಗ್ತಾ ಇರ್ತೈತೆ. ಇದನ್ನೆಲ್ಲ ದಾಟಿ ಅವನಿಗೆ ಒಂದು ಕೊಡಬೇಕಾಗಿರೋ ಸಾಲಕ್ಕೆ ಸೇವ್ ಮಾಡಿ ಇಡಬೇಕಂದ್ರೆ ಎಲ್ಲಿ ಹೋಗ್ಬೇಕು, ಎಷ್ಟು ಚೆಕ್ ಪೋಸ್ಟ್ಗಳನ್ನ ದಾಟೋಗಬೇಕು. ಬ್ಯಾಂಕಲ್ಲೇ ಒಂದು 100 ರೂಪಾಯಿ ನೀನು ಇವಾಗಾದ್ರೆ ಗೂಗಲ್ ಪೇ ಬಂತು, ಫೋನ್ಪೇ ಬಂತು, ಇವಾಗ ಬಿಟ್ಟಾಕಿ ಬರ್ತೈತೆ, 5 ನಿಮಿಷಕ್ಕೆ ಹೋಗ್ತೈತೆ. ಆದರೆ ಒಂದು ಬ್ಯಾಂಕಲ್ಲೇ ಒಂದು 10,000 ರೂಪಾಯಿ ನಾನು ಸೇವಿಂಗ್ ಮಾಡಿ ಇಟ್ಟಿದ್ದೀನಿ ಅಂದರೆ, ಆ ಬ್ಯಾಂಕಲ್ಲಿಗೆ 10,000 ರೂಪಾಯಿ ಹೋಗ್ಬೇಕಂದ್ರೆ ನಾವು ಇಷ್ಟೊಂದು ಚೆಕ್ ಪೋಸ್ಟ್ಗಳನ್ನ ದಾಟೋಗಬೇಕು. ಗಾಡಿಗೆ ಪೆಟ್ರೋಲ್ ಆಡಬೇಕು, ಗಾಡಿ ರಿಪೇರಿ ಆಗ್ತದೆ, ಅದಕ್ಕೆ ರೆಡಿ ಮಾಡಬೇಕು, ಮನೆಗೆ ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಗ್ಯಾಸ್ ತಗೊಳ್ಬೇಕು, ತರಕಾರಿ ತಗೊಳ್ಬೇಕು, ಎಣ್ಣೆ ತಗೊಳ್ಬೇಕು, ಬೇಳೆಕಾಳು ತಗೊಳ್ಬೇಕು, ಉಪ್ಪು ತಗೊಳ್ಬೇಕು, ಮೆಣಸಿನ್ಕಾಯಿ ತಗೊಳ್ಬೇಕು, ಬೆಳ್ಳುಳ್ಳಿ ತಗೊಳ್ಬೇಕು, ಈರುಳ್ಳಿ ತಗೊಳ್ಬೇಕು,
ಸಾಸಿವೆ ತಗೊಳ್ಬೇಕು, ಜೀರಿಗೆ ತಗೊಳ್ಬೇಕು, ಮೆಣಸು ತಗೊಳ್ಬೇಕು. ಇದನ್ನೆಲ್ಲ ನಾವು ದುಡಿಯೋದೆಲ್ಲ ಇದಕ್ಕೆ ಹೋಗ್ತಾ ಇರ್ತೈತೆ. ಇನ್ನೆಲ್ಲಿ 10,000 ರೂಪಾಯಿ ಎತ್ಕೊಂಡೋಗಿ ಬ್ಯಾಂಕಲ್ಲಿ ಒಂದು ಹತ್ರ ಸೇವ್ ಮಾಡಿ ಇಟ್ಬಿಟ್ಟು ಇನ್ನೊಬ್ರಿಗೆ ಯಾರಿಗೋ ಕೊಡಬೇಕಾದ್ರೆ ಕೊಡೋಕ್ಕಾಗ್ತೈತೆ? ಆಗೋದಿಲ್ಲ. ನಿಜ ಹೇಳ್ತೀನಿ, ಆಗೋದಿಲ್ಲ. ಯಾಕಂದರೆ ಇಷ್ಟೊಂದು ಐತೆ ಜವಾಬ್ದಾರಿಗಳೈತೆ ಈ ಬಡ ಒಂದು ಕುಟುಂಬದಲ್ಲಿ ಹುಟ್ಟಿದವ್ರಿಗೆ. ಸಾಲ ಮಾಡಿದ್ರೆ ಅವ್ನಿಗೆ ಲಾಸ್ಟ್ವರೆಗೂ ಅವ್ನಿಗೆ ಸಾಲ ಬಡ್ಡಿ ಕಟ್ಕೊಂಡಿರಬೇಕು, ಇಲ್ಲ ಕಾಕ್ರಿ ತುಬಕ್ಕಂದರೆ ಒಂದು ಪೇಪರೋ ಒಂದು ಖರ್ಚಿಪ ಇಟ್ಕೊಂಡು ಮುಖ ಒರೆಸ್ಕೊಳ್ತಾ ಇರಬೇಕು. ಯಾಕಂದರೆ ನಮ್ಮ ಹಣೆ ಬರ ಆ ಥರ ಐತೆ. ಅದು ಇಷ್ಟೆಲ್ಲ ಆಯಿತು, ಓಕೆ, ಹೋಗಲಿ ಅಪ್ಪ, ಏನಾದರೂ ಒಂದು ಬಿಸ್ನೆಸ್ ಮಾಡಿ ಒಂದು ಸಕ್ಸಸ್ ಆಗೋಣಂದರೆ ನಮ್ಮ ಹಣೆ ಬರ ಅದು ಕೈ ಕೊಡಲ್ಲ. ಕಾಕ್ರಿ ತುಬಕ್ಕಂತ ಉಗ್ದಂಗೆ ಇರ್ತೈತೆ. ಒಬ್ಬೊಬ್ಬರು ಏನಾದರೂ ಒಂದು ಕೆಲಸ ಮಾಡ್ತಾರೆ, ಯಾವನು ಅಷ್ಟೇ, ಯಾವ ಬಡ ಕಾರ್ಮಿಕರು ಅಷ್ಟೇ, ನಾನು ತಪ್ಪಾಗಿ ಹೇಳೋಕ್ಕೆ ಹೋಗಲ್ಲ. ಯಾವನಾದ್ರು ಒಂದು 10,000 ಕೊಟ್ಟರೆ ಅವನು ತಿಂದು ತೀರಿಸ್ಬಿಡೋಣ ಅಂದ್ಕೊಳ್ಳಲ್ಲ. ಅವನಿಂದ ತೀರ್ಸೋಕ್ಕಾಗೋದಿಲ್ಲ. ಯಾಕಂದರೆ ಅವನಿಗೆ ಅಷ್ಟೊಂದು ವರಮಾನ ಬರೋದು ಅಸ್ತಿಕ ಮಕ ತೊಳ್ಕೊಳ್ಳೋದಕ್ಕೆ ಇರ್ತೈತಿ. ಎಲ್ಲಿ ಅವ್ನಿಗೆ ತೀರಿಸೋದು? ದೇವ್ರನವನು ತುಂಬ ಕೆಟ್ಟವನು, ಒಳ್ಳೆಯವನು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ದೇವ್ರನವನು ತುಂಬ ಕೆಟ್ಟವ್ರಿಗೆ ಸಹಾಯ ಮಾಡ್ತಾನೆ, ಒಳ್ಳೆಯವನಿಗೆ ಯಾವತ್ತೂ ಸಹಾಯ ಮಾಡಲ್ಲ. ನೀನು ಒಳ್ಳೆಯವನಾಗಿ ನಿಂತ್ಕೊಂಡು ಒಂದು ಕ್ಯೂವಲ್ಲಿ ಜನದಲ್ಲಿ ಕ್ಯೂವಲ್ಲಿ ಅಂತ ಅಲ್ಲಿ ಮುಂದೆ ಊಟ ಆಗ್ತಾಯಿದ್ದಾರೆ, ನೀನು ಒಳ್ಳೆಯವನಂದರೆ 9 ಜನಕ್ಕೆ ಊಟ ಸಿಗ್ತೈತೆ, 10ನೇವನಿಗೆ ಊಟ ಸಿಗೋದಿಲ್ಲ. ಕೆಟ್ಟವ್ರಿಗೆ ಮಾತ್ರ ಸಿಗ್ತೈತೆ ಊಟ, ಒಳ್ಳೆಯವ್ರಿಗೆ ಸಿಗೋದಿಲ್ಲ. ಯಾಕಂದರೆ ಅನುಭವ ನಮಗೈತೆ. ನೀನು ಒಳ್ಳೆಯದು ಈ ಪ್ರಪಂಚಕ್ಕೆ ಎಷ್ಟು ಮಾಡ್ತೀಯೋ ಅದರಷ್ಟು ಡಬಲ್ ತ್ರಿಬಲ್ ಕೆಟ್ಟದನ್ನೇ ನಿನಗೆ ಈ ಪ್ರಪಂಚ ನೀನು ಕೊಡ್ತೈತೆ, ನೀನು ಇರೋವರೆಗೂ. ಯಾಕಂದರೆ ನೀನು ಒಳ್ಳೆಯವನು. ಯಾಕಂದರೆ ಪುನೀತ್ ರಾಜ್ಕುಮಾರು ಇವ್ರಿಗಿಂತ ಒಳ್ಳೆಯವರು ಈ ಪ್ರಪಂಚದಲ್ಲಿ ನಾನು ಇಲ್ಲ ಅನ್ಸ್ಕೊತೀನಿ. ಅವ್ರು ಎಷ್ಟು ಬದುಕಿದ್ದು, ಸತ್ತ ಮೇಲೆ ಅವ್ರಿಗೆ ಸೆಲೆಕ್ಟ್ ಏನು ಪ್ರಯೋಜನ? ಅಂದರೆ ಅವ್ರು ಬದುಕಿರೋವರೆಗೂ ಯಾರಿಗೂ ಆಗಲಿ ನಾನು ಒಳ್ಳೇದು ಮಾಡ್ತಾಯಿದ್ದೀನಿ ಅಂತ ಎಲ್ಲಿ ತೋರಿಸ್ಕೊಂಡಿಲ್ಲ. ಅಂಥ ಮಹಾನ್ ಭಾವನೆ ಬದುಕಿಲ್ಲ ಈ ಪ್ರಪಂಚದಲ್ಲಿ. ನೀವು ಒಳ್ಳೇದು ಮಾಡಿದ್ರೆ ಬದುಕ್ತೀನಿ ಈ ಪ್ರಪಂಚದಲ್ಲಿ ಅಂತ ತಿಳ್ಕೊಳ್ಳೋದು ತುಂಬ ಮೂರ್ಖತನ. ನೀನು ಒಳ್ಳೇದು ಮಾಡಿದ್ರೆ ನೀನು ಬದುಕ್ತೀಯ ಈ ಪ್ರಪಂಚದಲ್ಲಿ, 100 ವರ್ಷ ಬದುಕ್ತೀಯ, ನಿನಗೆ ಯಾವುದೇ ರೋಗ ಇಲ್ದಿರ ಇರ್ತೀಯ ಅನ್ನೋದು ತುಂಬ ಮೂರ್ಖತನ. ಎಲ್ಲ ನಮ್ಮ ಹಣೆ ಬರ. ಇದೊಂದು ನಿಜ. ನೀನು ಏನೇ ಹೇಳ್ರಿ, ಇದೊಂದು ನಿಜ. ಅಲ್ಲೇ ಬರೆದು ಕಳಿಸ್ಬಿಟ್ಟಿರ್ತಾನೆ. ನೀನು ಒಳ್ಳೇದು ಅಂದರೆ ಇನ್ನೊಂದು ಹೇಳ್ತೀನಿ, ಕೆಟ್ಟವ್ರಿಗೆ ತುಂಬ ಚೆನ್ನಾಗಿ ಬರ್ದಿರ್ತಾನೆ ಹಣೆ ಬರ. ಕೆಟ್ಟವನು ಮಾಡಿದವನು, ಕೆಟ್ಟದ್ದು ಮಾಡಿದವನು ಅಂತಲ್ಲ, ಅವನ ಹಣೆ ಬರ ಪ್ರಕಾರ ಹೋಗ್ತೈತೆ ಈ ಪ್ರಪಂಚ. ನಮ್ಮ ಹಣೆ ಬರ ಅಲ್ಲೇ. ಇದನ್ನೆಲ್ಲ ಯಾಕೆ ಹೇಳಕ್ಕೆ ಹೋಗ್ತೀನಿ ಅಂದರೆ, ಒಂದು 2025 2009 ಇಸ್ವಿಯಲ್ಲಿ ಒಂದು ಜಾಗದಲ್ಲಿ ಕ್ರಿಕೆಟ್ ಆಡ್ತಾಯಿದ್ದೆ ನಮ್ಮೂರದಲ್ಲಿ. ಒಂದು ಇರುವೆ ನನಗೆ ಕಚ್ಚುತ್ತೆ. ನನಗೆ ಚೆನ್ನಾಗಿ ಜ್ಞಾಪಕ ಐತೆ. ಕಚ್ಚೆ ಇರುವೆ ನಿಂತು ಪಕ್ಕಕ್ಕೆ ಬಿಡ್ತೀನಿ. ನಾನಷ್ಟೇ ನನ್ನ ತೆಲುಗಲ್ಲಿ ನಮ್ಮ ಕಡೆ ತೆಲುಗು, ನಾನು ಕರೆಸ್ತಗೊಂಡು ಸೀಮಾ ನಿನ್ನ ಪಕ್ಕ ಎತ್ತಿಡಿಸ್ತಾನೆ ಅಣ್ಣ ಬದುಕೋಪು ಅಂತ ಹೇಳ್ತಾಯಿದ್ದೀನಿ. ಪಕ್ಕದಲ್ಲಿದ್ದು ಒಬ್ಬರು ಹೇಳ್ತಾರೆ, ಕರೆಸಿ ಸೀಮನ ಪಕ್ಕ ಎತ್ತಿಡಿಸ್ತಾವಂಡೆ ನೀವು ಎಟ್ಲ ಓಡಂತ. ಯಾಕಂದರೆ ನಮಗೊಂದು ಇರುವೆಗೂ ನಾವು ಒಂದು ದ್ರೋಹ ಮಾಡಬಾರ್ದು ಅನ್ನೋ ಒಂದು ಮೈಂಡ್ ಕಾನ್ಸೆಪ್ಟು ನನಗೆ ಅವಾಗ ಐತೆ. ಯಾಕಂದರೆ 2008ಇಂದ ನಾವು ಡೈರಿಗಳೆಲ್ಲ ಬರೆದಿಟ್ಟಿದ್ದೀವಿ. ತುಂಬ ಹೇಳ್ತೀನಿ, ಒಳ್ಳೇದು ಮಾಡಿದವನಿಗೆ ಒಳ್ಳೇದಾಗ್ತಿತ್ತು ಅನ್ನೋದು ತುಂಬ ಮೂರ್ಖತನ. ಆಯಿತು, ಓಕೆ, ಬಾಯ್. ಯಾಕಾಗಲ್ಲ ಹೇಳಕ್ಕೆ ಬರ್ತೀನಿ ಅಂದರೆ, ಸುಮ್ಮನೆ ಕೆಲವೊಂದು ಸಮಯಗಳಲ್ಲಿ ಹೇಳಬೇಕು ಅನ್ನಿಸ್ತೈತೆ. ಒಳ್ಳೇದು ಆದ್ರೂ ಇಷ್ಟೆಲ್ಲ ಆಯಿತು. ಲಾಸ್ಟಲ್ಲಿ ಹೇಳ್ಕೊಳ್ತೀನಿ, ಇಷ್ಟೆಲ್ಲ ಹೇಳ್ತೀನಲ್ಲ, ನಾನು ಕೆಟ್ಟದ್ದು ಯಾರಿಗೂ ಮಾಡೋಕ್ಕೋಗಲ್ಲ. ಒಳ್ಳೇದು ಮಾಡಿದ್ರೂ ನನಗೆ ಕೆಟ್ಟದ್ದು ಆಗ್ತೈತೆ ಅಂತ ನನಗೆ ಗೊತ್ತು. ಆವಾಗಲೂ ಒಳ್ಳೇದೇ ಮಾಡ್ತೀನಿ, ನೋಡ್ಕೊಳ್ಳೋಣ ಅಂತ.